ಯತ್ರ ನಾರಸ್ತು ಪೂಜ್ಯಂತೆ ರಮಂತೆ ತತ್ತ ದೇವತಾ. ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಹೇಳಿ ನನ್ನ ಮಾತನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದು ತುಂಬ ಒಂದು ವಿಶೇಷ ಅಂತ ಅನಿಸುತ್ತೆ ನನಗೆ. ಪ್ರತಿಯೊಂದು ನಾನು ಮಾಡೋದೆಲ್ಲ ವಿಶೇಷನೇ ಅಂತ ನನಗೆ ಅದು ವಿಶೇಷನೇ ಆ್ಯಕ್ಚುಲಿ. ತುಂಬ ಇವತ್ತೊಂದು ಮಹತ್ವದ ದಿನ. ಸೊ ಈ ದಿನ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಮಾರ್ಚ್ 8 ನಿಮಗೆ ಮಹಿಳಾ ದಿನಾಚರಣೆ. ಸೊ ಸಮಾಜದಲ್ಲಿ ಯಾರ್ಯಾರು ಮಹಿಳೆ ಇದ್ದಾರೆ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಸೊ ಇವತ್ತೊಂದು ದಿವಸ ಅಂತ ಅಲ್ಲ, ಪ್ರತಿ ದಿವಸನೂ ನಾವು ಮಹಿಳಾ ದಿನಾಚರಣೆ ಆಚರಿಸಬೇಕು. ಅವ್ರನ್ನ ಕೊಡೋ ಗೌರವನ ನಾವು ಕೊಡಲೇಬೇಕು. ಏನಕ್ಕೆ ನಾನು ಈ ಮಾತನ್ನ ಹೇಳ್ತೀನಿ ಅಂತ ಅಂದರೆ, ನಾನು ನಿಮಗೆ ಪ್ರಾರಂಭದಲ್ಲೇ ಹೇಳಿದೆ, ಅಂದರೆ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಯತ್ನ ನಾರಸ್ತು ಪೂಜಂತೆ ರಮಂತೆ ತತ್ರ ದೇವತಾ. ಇದರ ಅರ್ಥ ಏನು ಅಂತ ಅಂದರೆ, ಧರ್ಮಶಾಸ್ತ್ರ ಅಂದರೆ ಧರ್ಮಶಾಸ್ತ್ರದಲ್ಲಿ ಒಂದು ಶ್ಲೋಕ ಇದೆ, ಅಂದರೆ ಹಿಂದೂ ಧರ್ಮಶಾಸ್ತ್ರದಲ್ಲಿ ಒಂದು ಶ್ಲೋಕ ಇದೆ. ಈ ಶ್ಲೋಕ ಇದರ ಅರ್ಥ ಏನು ಅಂತ ಅಂದರೆ, ಯಾವುದೇ ಮಹಿಳೆ ಆಗಲಿ ಎಲ್ಲಿ ನಾವು ಗೌರವಿಸ್ತೀವೋ, ಒಂದು ಪೂಜಿಸ್ತೀವೋ, ಅಲ್ಲಿ ದೇವರು ವಾಸಿಸ್ತಾನಂತೆ. ಇದನ್ನ ನಾವು ಫಸ್ಟು ತಿಳ್ಕೊಬೇಕು. ಸೊ ಪ್ರತಿಯೊಂದು ಜೀವಿಲೂ ದೇವರು ಇರ್ತಾನಂತೆ. ಯಾರೇ ಆಗಲಿ, ಪ್ರಾಣಿನೇ ಆಗಲಿ, ಪಕ್ಷಿನೇ ಆಗಲಿ, ಪುರುಷರೇ ಆಗಲಿ, ಮಹಿಳೆ ಆಗಲಿ, ಎಲ್ಲರಲ್ಲೂ ದೇವ್ರು ಇರ್ತಾನೆ ಅಂತೆ. ಅವರಲ್ಲೂ ದೇವ್ರು ಇರ್ತಾನೆ ಅಂದರೆ, ಈಗ ನಮ್ಮಲ್ಲಿ ಗಂಡು ದೇವ್ರು ಇರ್ತಾನೆ ಅಂದರೆ ಅವರಲ್ಲಿ ಹೆಣ್ಣು ದೇವ್ರು ಇರ್ತಾನೆ ಅಂದಮೇಲೆ ಅವರು ಲಕ್ಷ್ಮಿ, ಸರಸ್ವತಿ, ಒಂದು ಗೌರಿ, ಒಂದು ಚಾಮುಂಡಿನೇ ಆಗಿರ್ತಾಳೆ. ಸೊ ಅದಕ್ಕೋಸ್ಕರ ನಾವು ಒಂದು ಗೌರವ ನಾವು ಸಲ್ಲಿಸಲೇಬೇಕು. ಪೂಜಿಸಿದ್ರೂ ಅದು ತಪ್ಪೇನಿಲ್ಲ. ಸೊ ಇವತ್ತಿನ ದಿವಸ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಯಾರೇ ಆಗಲಿ, ನಮ್ಮ ತಾಯಿನೇ ಆಗಲಿ, ನನಗೆ ತಾಯಿ ಇದ್ದಾರೆ, ತಾಯಿನೇ ಆಗಲಿ, ಅಥವಾ ಅಕ್ಕನೇ ಆಗಲಿ, ಅಕ್ಕ ಇದ್ದಾರೆ ನನಗೆ, ಅಥವಾ ಇನ್ನೂ ಯಾರು ನನ್ನ ಫ್ರೆಂಡ್ಸ್, ಒಂದು ಮಹಿಳೆ ಫ್ರೆಂಡ್ಸ್ ಮಾತ್ರ ಅಷ್ಟೇ. ಹುಡುಗಿರು ಯಾರೇ ಇರಲಿ, ಪರಿಚಯ ಇದ್ದು ಪರವಾಗಿಲ್ಲ, ಪರಿಚಯ ಇಲ್ಲ ಅಂದರೆ ಪರವಾಗಿಲ್ಲ, ಎಲ್ಲರಿಗೂ ಅಷ್ಟೇ. ನನ್ನಿಂದ ಏನಾದರೂ ಒಂದು ಬೇಜಾರಾಗಿದ್ದರೆ, ನಾನು ಹೇಳೋ ಮಾತಿಂದ ನಿಮ್ಗೇನಾದರೂ ಒಂದು ಬೇಜಾರಾಗಿದೆ, ಹರ್ಟ್ ಆಗಿರುತ್ತೆ ಆ್ಯಕ್ಚುಲಿ ಹೇಳೋ ಮಾತುಗಳು. ಯಾಕಂದರೆ ಮನಸ್ಸಿಂದ ಹೇಳೋ ಮಾತುಗಳು ಯಾವತ್ತೂ ಶಾಶ್ವತ ಆಗಿ ನಾವು ಒಂದು ಪಕ್ಷ ನಾವುಗಳು ಮರ್ತೋಗ್ತೀವಂತೆ. ಮಹಿಳೆಯರು, ಅದು ಹುಡುಗಿರು ಯಾರೂ ಮರೆಯಲ್ವಂತೆ. ಸೊ ಬೇಜಾರಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ನಾನು ಕೇಳ್ಕೊತೀನಿ. ಅದು ಬಿಟ್ಟರೆ ನಾನು ಕೇಳೋಕ್ಕಾಗಲ್ಲ. ನಾನೇ ಅಂತಲ್ಲ, ಎಲ್ಲರಿಗೂ, ಯಾರ್ಯಾರು ಗಂಡಸರು ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಕ್ಷಮಿಸ್ಬಿಡಿ ಅಂತಲೇ ನಾನು ಕೇಳ್ಕೊಳ್ಳೋದು. ಸೊ ಇವತ್ತು ಈ ದಿವಸ ನಾನು ಎಲ್ಲಿದ್ದೀನಿ ಅಂತ ಅಂದರೆ, ನೀವು ನೋಡ್ತಾ ಇರ್ಬೋದು ಹಿಂದೆ ನ್ಯಾಯಾಲಯ. ಸೊ ನ್ಯಾಯಾಲಯದಲ್ಲಿ ನಾನು ನಿಂತಿದ್ದೀನಿ. ಸೊ ಅಂದರೆ ಕೋರ್ಟ್. ಸೊ ಇಲ್ಲಿರೋ ವಕೀಲರು, ಅಂದರೆ ಲಾಯರ್ಸ್ ಏನು ಹೇಳ್ತಾರೆ ಈ ಮಹಿಳಾ ದಿನಾಚರಣೆ ಬಗ್ಗೆ ಏನು ಹೇಳ್ತಾರೆ, ನಂದೊಂದಷ್ಟು ಕ್ವಶನ್ಸ್ ಇದೆ, ನೋಡೋಣ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಕ್ಕೆ ತಿಳ್ಕೊಳ್ಳೋಣ ಅಂತ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಕೇಳೋಣ. ಸರ್ ನಮಸ್ತೆ. ನನ್ನ ಹೆಸರು ಭರತ್ ಅಂತ. ಸೊ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ರಾಮಕಾರ್ಯ ಹನುಮಾನ್ ಪಾತ್ ಅಂತ. ಸೊ ಅದರಲ್ಲಿ ನಾನು ಬಿಸ್ನೆಸ್ ಹೇಗೆ ಮಾಡೋದು, ಅಂದರೆ ಬಿಸ್ನೆಸ್ ಬಗ್ಗೆ ಏನೇನು ಡ್ರಾಬ್ಯಾಕ್ಸ್ಗಳು ಬರುತ್ತೆ, ಯಾವ ಸ್ಥಳದ ಮಾಡಿದ್ರೆ ಸರಿ ಅಂತ ನಾನು ಅದ್ರ ಬಗ್ಗೆ ನಾನು ಇದು ಮಾಡ್ತಿದ್ದೆ. ಸೊ ಇವತ್ತು ಮಾರ್ಚ್ 8. ಸೊ ಮಹಿಳಾ ದಿನಾಚರಣೆ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೆ ನಾನು. ಸೊ ಕೋರ್ಟ್ ಹತ್ರ ಬಂದು ಕೇಳೋಣ, ಇಲ್ಲಿರೋ ವಕೀಲರನ್ನ, ಲಾಯರ್ಸ್ನ ಕೇಳೋಣ ಅಂತ ಅಂದ್ಕೊಂಡೆ. ಯಾರು ಅವರು ಏನೂ ರೆಸ್ಪಾಂಡೇ ಮಾಡ್ತಾ ಇರಲಿಲ್ಲ. ವಿಡಿಯೋ ಆಫ್ ಮಾಡಿಬಿಡಿ, ಬೇಕಾದ್ರೆ ವಿಡಿಯೋ ಆಫ್ ಮಾಡಿ ಹೇಳ್ತೀನಿ ಅಂತ ಹಂಗೆ ಹೇಳ್ತಾ ಇದ್ರು. ಸೊ ಇವ್ರ ಹೆಸರು ಯೋಗೇಶ್ ಅಂತ. ನೋಡೋಣ ಇವ್ರೇನು ಹೇಳ್ತಾರೆ. ಸರ್ ನೀವೇನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಮಹಿಳಾ ದಿನಾಚರಣೆ ಅನ್ನೋದು ಮಹಿಳೆಯರಿಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಅವರು ಮಹಿಳೆ ಅಂದ್ರೆ ಅವರಲ್ಲೇ ತಾರತಮ್ಯ ಉಟ್ಕೊಂಡಿದ್ದೆ. ಮಹಿಳೆಯರು ಅಂದ್ರೆ ಕೆಳವರ್ಗದಿಂದ ಏನಿದ್ದಾರೆ ಆ ಮಹಿಳೆಯರನ್ನ ಸಬಲೀಕರಣ ಮಾಡಿ ಅವರನ್ನ ಮೇಲ್ಹಂತಕ್ಕೆ ತರುವುದೇ ಮಹಿಳಾ ದಿನಾಚರಣೆ. ಅವರಲ್ಲೇ ಸಮಾನತೆ ಬರಬೇಕು. ಮಹಿಳೆಯರು ಅಂದರೆ ಅವರನ್ನು ಕೀಳಕ್ಕೆ ಕಾಣೋದು, ಇವರನ್ನು ಕೀಳಕ್ಕೆ ಕಾಣೋದು, ಬರೀ ನಾನು ದುಡ್ಡಿದೆ ಅನ್ನೋ ತಾರತಮ್ಯ ಮಾಡಬಾರ್ದು. ಮಹಿಳೆಯರಂದರೆ ಕೆಲಸದಲ್ಲೇ ಆಗಲಿ, ಮನೆಯಲ್ಲೇ ಆಗಲಿ, ಅವ್ರ ಹೆಂಡತಿ ಮಕ್ಕಳು ಯಾರೇ ಆದರೂ ಎಲ್ಲರನ್ನೂ ಸಮಾನತೆಯಿಂದ ಕಾಣಬೇಕು. ಇತ್ತೀಚಿನ ದಿನಗಳಲ್ಲಿ ವರದಕ್ಷಿಣೆ ಕಿರುಕುಳ ಜಾಸ್ತಿ ಆಗಿದೆ. ಅದನ್ನು ಯಾರೂ ಕೇಳ್ತಾ ಇಲ್ಲ. ಮಹಿಳಾ ದಿನಾಚರಣೆ ಅಂದರೆ ಓನ್ಲಿ ಮಾರ್ಚ್ 8ಕ್ಕೆ ಫಂಕ್ಷನ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಹೋಗ್ತಾರೆ, ಅಷ್ಟೇ, ಮುಗಿದೋಯ್ತು. ಮಹಿಳಾ ದಿನಾಚರಣೆ ಅಂದರೆ ಅಷ್ಟಕ್ಕೆ ಮುಗಿದೋಯ್ತು ಇವ್ರದ್ದು. ಮಹಿಳೆಯರಂದರೆ ಅವರ ಕಷ್ಟ ನೋವುಗಳನ್ನ ನೋಡ್ಬೇಕು ಇವರು ಪ್ರತಿಯೊಬ್ಬರು. ಮಹಿಳಾ ದಿನಾಚರಣೆ ಅಂದರೆ ಹೌದು ಸರ್, ಅವರ ಕೆಲಸದಲ್ಲಿ ಏನಾದ್ರು ತಾರತಮ್ಯ ಆಗ್ತಾ ಇದೆಯಾ, ಸಮಾಜದಲ್ಲಿ ಅವ್ರಿಗೆ ಪಿಡುಗು ಯಾವ ಥರ ಪಿಡುಗು ಕಾಣ್ತಾ ಇದೆ? ನಿಜ. ಮಹಿಳಾ ಮತ್ತು ಮಕ್ಕಳಲ್ಲಿ ಏನಿದೆ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ, ಆದರೆ ವೇಸ್ಟ್ ಆಗಿದೆ ಅದು. ಹೌದು ಸರ್, ಸತ್ಯ.
ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಸರ್ಕಾರ ಕೇಳ್ಬೇಕು, ಸರ್ಕಾರ ಅಂದರೆ ಯಾರು? ಸರ್ಕಾರ ಇವ್ರದ್ದೇ, ಮಹಿಳೆಯರದೇ ಸರ್ಕಾರ. ಹೌದೌದು. ಆದರೂ ಇವ್ರು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಅತ್ಯಾಚಾರ ನಡೀತಾ ಇದೆ. ಅತ್ಯಾಚಾರ ಬರೀ ಪೊಲೀಸ್ನವ್ರು ಮಾತ್ರ ಬಿಟ್ಬಿಡೋದಲ್ಲ. ಪೊಲೀಸ್ನವ್ರು ಏನು ಮಾಡ್ತಾ ಇದಾರೆ? ಅತ್ಯಾಚಾರ ಅಷ್ಟೇ ತನಿಖೆ ಮಾಡ್ತಾರೆ, ಕೋರ್ಟ್ ಸಲ್ಲಿಸ್ತಾರೆ, ನ್ಯಾಯಾಧೀಶರು ಈ ಥರ ತೀರ್ಪು ಕೊಡ್ತಾರೆ, ಮುಗಿದೋಯ್ತು ಅಷ್ಟೇ. ಅದನ್ನು ಕಡಿವಾಣ ಹಾಕೋದಕ್ಕೆ ಯಾರು ಸಮಾಜದಲ್ಲಿ ಪ್ರಯತ್ನ ಮಾಡಬೇಕು. ಹೌದೌದು ಸರ್, ಪ್ರಯತ್ನ ಯಾರೂ ಮಾಡ್ತಾ ಇಲ್ಲ. ಮಹಿಳೆಯರಂದ್ರೆ ನಾನು ಇವತ್ತು ಬರ್ತೀನಿ, ಕೆಲಸಕ್ಕೆ ಬರ್ತೀನಿ, ಬೆಳಗ್ಗೆ ಹೋಗ್ತಾ ಇದ್ದೀನಿ, ಮನೆಗೆ ಹೋದ್ರೆ ಮುಗೀತು ಅಷ್ಟೇ ನನ್ನ ಕೆಲಸ. ಮಹಿಳೆಯರು ಅಂದರೆ ಬಿಡಬೇಕು, ಅದು ಸಮಾಜದಲ್ಲಿ ಪ್ರಶ್ನೆ ಮಾಡಬೇಕು. ಮಹಿಳೆಯರು ಎದ್ದು ನಿಲ್ಬೇಕು. ಮಹಿಳೆಯರಿಂದ ಏನೂ ಆಗಲ್ಲ ಅಂತೇನಿಲ್ಲ. ಹೌದೌದು ಸರ್, ಎಲ್ಲವೂ ಆಗುತ್ತೆ ಸರ್. ಅವರು ಆ್ಯಕ್ಚುಲಿ ಅವ್ರು ನಿಂತ್ಕೊಂಡ್ರೆ ಎಲ್ಲನೂ ಚೇಂಜ್ ಆಗ್ಬಿಡುತ್ತೆ, ಎಲ್ಲವನ್ನೂ ಚೇಂಜ್ ಮಾಡ್ಬೋದು. ಹೌದೌದು. ಇಂದಿರಾ ಗಾಂಧಿ ಯಾಕೆ ಪ್ರಧಾನಮಂತ್ರಿ ಆದರು? ಅವ್ರು ಯಾಕೆ ಆಟ ತೊಟ್ಟಿ ಮಾಡಿದ್ರು? ಯಾಕಾಗಲಿಲ್ಲ? ಇವರು ರಾಜಕೀಯ ಪಕ್ಷಗಳು ಹಿಂದ್ಗಡೆ ನಿಂತ್ಕೊಂಡು ಬರೀ ರಾಜಕೀಯ ಮಾಡ್ಕೊಂಡೇ ಓಡಾಡೋದಾದ್ರೆ ಸಮಾಜನ ಪೀಳಿಗೆನ ಯಾವಾಗ ಹೋಗಲಾಡಿಸ್ತಾರೆ ಇವರು? ಕೇವಲ ಕಾರ್ಯಕ್ರಮ ಮುಖಾಂತರ ನಡೆಯೋದಿಲ್ಲ. ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ಇವರು ಇಳಿಬೇಕು, ಕೆಳ ಹಂತಕ್ಕೆ ಇಳಿದು ನೋಡ್ಬೇಕು ಅದನ್ನ. ಇವರು ಇಳಿಯಲ್ಲ. ಇವರು ಇದೇ ಬರೀ ಫಂಕ್ಷನ್ ಮಾಡ್ತಾರೆ, ಅನುದಾನ ಬರುತ್ತೆ. ಅಂತಾರಾಷ್ಟ್ರೀಯ ದಿನಾಚರಣೆ ಏನಂತಕ್ಕೆ? ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆ ಯಾವ ಉದ್ದೇಶಕ್ಕೆ ಮಾಡ್ತಾರೆ ಅಂತ ಇವ್ರನ್ನ ಪ್ರಶ್ನೆ ಮಾಡಿ ಕೇಳಿದ್ರೆ ಗೊತ್ತಾಗುತ್ತೆ ಅವಾಗ. ಕೋರ್ಟ್ ಹತ್ರ ಹೋಗಿದ್ದೆ. ಸೊ ಅಲ್ಲಿರೋರನ್ನ ನಾನು ಕೇಳಿದೆ. ಆ್ಯಕ್ಚುಲಿ ಅಲ್ಲಿರೋ ಲಾಯರ್ನ, ವಕೀಲರನ್ನ ಕೇಳಿದೆ ನಾನು. ಆ್ಯಕ್ಚುಲಿ ಮಹಿಳೆಯರನ್ನು ಕೇಳಿದೆ, ನಾನು ಪುರುಷನ ಇಬ್ಬರನ್ನೂ ಕೇಳಿದೆ. ಸೊ ಅದೊಂದು ತುಂಬ ಸೆನ್ಸಿಟಿವ್ ಮ್ಯಾಟ್ರ್ ಅಲ್ವಾ, ತುಂಬ ಕಷ್ಟ ಆಯಿತು. ಕೆಲವ್ರಿಗೆ ಹೇಳಿಲ್ಲ, ಅವ್ರು ಯಾರೂ ಹೇಳಿಲ್ಲ. ಆ್ಯಕ್ಚುಲಿ ಅವರು ಕ್ಯಾಮ್ರಾ ಆಫ್ ಮಾಡಿ ಅಂತಲೇ ಅಂತ ಇದ್ದಿದ್ದು. ಸೊ ಅವ್ರು ಒಂದೇ ಒಂದು ಹೇಳಿದ್ದು, ಏನೂ ಮಾಡೋಕ್ಕಾಗಲ್ಲ, ನಡೀತಾನೇ ಇದೆ, ಅದು ದಿನ ಆಗ್ತಾನೆ ಇದೆ, ನಾವೇನು ಮಾಡೋಕ್ಕಾಗಲ್ಲ ಅಂತ ಒಬ್ಬರು ಮಹಿಳೆ ಹಂಗೆ ಅಂತ ನನಗೆ ಹೇಳಿದೆ. ಆ್ಯಕ್ಚುಲಿ ಇನ್ನು ಪುರುಷ ಲಾಯರ್ಸು ಯಾರು ರೆಸ್ಪಾಂಡ್ ಮಾಡಲಿಲ್ಲ. ನಂಗೆ ಟೈಮ್ ಆಗ್ತಿದೆ, ನಾನು ಹೋಗಬೇಕು, ಹಂಗೇನೆ ಎಲ್ಲ ಹೇಳ್ತಾಯಿದ್ರು. ಈಗ ನಾನು ಮಾತಾಡೋದಕ್ಕಿಂತ ನೀವುಗಳು ಎಲ್ಲರೂ ಬಂದು ಮಾತಾಡಿದ್ರೆ ಈ ಪರಿಹಾರ ಸರಿ ಹೋಗ್ಬೋದು. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನಾನೊಬ್ಬ ಮಾತಾಡೋದು ಏನು ಯೂಸ್ ಇಲ್ಲ. ಬಟ್ ನಾನಿರೋವರೆಗೂ ನನ್ನ ಚಾನಲಲ್ಲಿ ನಾನು ಅವಾಗಲೇ ಹೇಳಿದ್ನಲ್ಲ, ಯತ್ನ ನಾರಸ್ತು ಪೂಜಂತೆ ರಮಂತೆ ತತ್ರ ದೇವತಾ, ಈ ಒಂದು ಶ್ಲೋಕ ಅಂತೂ ಇದ್ದೇ ಇರುತ್ತೆ. ಸೊ ಇನ್ನೂ ಒಂದು ನನಗೆ ಎಲ್ಲರೂ ಇವಾಗ ಏನು ಅಂದರೆ ಜಾತಿ ಅಂತ ಎಲ್ಲ ಕಿತ್ತಾಡ್ತಾ ಇದ್ದಾರೆ. ಜಾತಿ ಅಂತ ಇರೋದು ಒಂದೇ ಒಂದು ಜಾತಿ ಅಂದರೆ ಅದು ನಮ್ಮ ಹಿಂದೂ ಜಾತಿ, ಹಿಂದೂ ಧರ್ಮ ಅಷ್ಟೇ ಇರೋದು. ಯಾವ ಜಾತಿನೂ ಇಲ್ಲ. ನಾವುಗಳು ಮಾಡ್ಕೊಂಡಿದ್ದೀವಿ ಅಷ್ಟೇ. ಅದರಲ್ಲೂ ಕ್ಯಾಸ್ಟ್ಗಳಂತ ಬೇರೆ ನಾವುಗಳು ಮಾಡ್ಕೊಂಡಿರೋದು ಅಷ್ಟೇ. ಅದನ್ನು ನಾವು ಪಾಲಿಸಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಬಟ್ ಜಾತಿ ವಿಷಯಕ್ಕೆ ಬಂದಾಗ ಬರೀ ಒಂದು ಹಿಂದೂ ಜಾತಿ. ಇನ್ನು ನಾನು ಕನ್ನಡ ವಿಚಾರದ ಬಗ್ಗೆ ಬರ್ತೀನಿ ಅಂತ ಅಂದರೆ, ಪಾಪ ಇನ್ನೂ ಕನ್ನಡ ಯಾರೂ ಇದೇ ಮಾಡ್ತಿಲ್ಲ, ರೆಸ್ಪಾಂಡೇ ಮಾಡ್ತಿಲ್ಲ. ಎಲ್ಲರೂ ಅದು ಎಸ್ಪೆಷಲಿ ಬೆಂಗಳೂರಲ್ಲಂತೂ ಕನ್ನಡ ನಾನು ನೋಡ್ತಾನೇ ಇಲ್ಲ, ಎಲ್ಲರೂ ಇಂಗ್ಲೀಷಲ್ಲೇ ಮಾತಾಡ್ತಾ ಇದ್ದಾರೆ. ಸೊ ಇರಲಿ, ಪರವಾಗಿಲ್ಲ. ಅದು ಯಾವಾಗ ಗೊತ್ತಾಗುತ್ತೆ, ಒಂದು ಟೈಮಲ್ಲಿ ಬರುತ್ತೆ, ಅದು ಎಲ್ಲೂ ಹೋಗಲ್ಲ. ಕನ್ನಡ ಎಷ್ಟು ಬೆಲೆ ಅನ್ನೋದು ಗೊತ್ತಾಗುತ್ತೆ. ಇವಾಗ ಗೊತ್ತಾಗಲ್ಲ, ಮುಂದಕ್ಕೆ ಗೊತ್ತಾಗುತ್ತೆ. ತಪ್ಪು ನಿಂದಲ್ಲ. ಆ್ಯಕ್ಚುಲಿ ಯಾರ್ಯಾರು ಈಗಿನ ಕಾಲದಲ್ಲಿ ಇರ್ತಾರಲ್ಲ, ಜಿನ್ಸಿ ಕಿಡ್ಸ್ ಆಗಲಿ, ಮುಂದಕ್ಕೆ ಬರೋರು ಆಲ್ಫಾ ಬೀಟಾ ಯಾರೇ ಇರಲಿ, ನಂಗೆ ಗೊತ್ತು ನೀವುಗಳೆಲ್ಲ ತುಂಬ ಗೈಸ್ ಆರ್ ನೋ ಪ್ರೋಮ್ಯಾಕ್ಸ್ ಇನ್ ಇಂಗ್ಲೀಷ್ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ನಿಮ್ಮ ಪ್ರಾಬ್ಲಮ್ ಏನಿಲ್ಲ ಬಿಡಿ, ಆ್ಯಕ್ಚುಲಿ ಸಿಸ್ಟಮ್ ಪ್ರಾಬ್ಲಮ್ಮು. ನಾನೊಂದು ಕೇಳ್ಪಟ್ಟಂಗೆ ಏನು ಅಂತ ಅಂದರೆ, ಈಗಿನ ಕಾಲದಲ್ಲಿ ಸ್ಕೂಲಲ್ಲಿ ಕನ್ನಡನ ಲ್ಯಾಂಗ್ವೇಜೇ ಇಲ್ವಂತೆ ಕೆಲವೊಂದು ಸ್ಕೂಲಲ್ಲಿ. ಅಂದರೆ ಇಂಗ್ಲೀಷು, ಹಿಂದಿ, ಸಂಸ್ಕೃತ, ಬರೀ ಆ 3 ಭಾಷೆ ಅಂತ ಅಷ್ಟೇ ಇರೋದು. ಕನ್ನಡ ಅನ್ನೋದು ಇಲ್ಲವೇ ಇಲ್ವಂತೆ. ಆಪ್ಷನ್ ಆಗಿ ಈ 3 ತೊಗೋಬೋದು, ಕನ್ನಡ ಆಪ್ಷನ್ನೇ ಇಲ್ವಂತೆ. ಸೊ ಹಂಗಾಗ್ಬಿಟ್ಟಿದೆ ಕನ್ನಡ. ಈ ಬೆಂಗಳೂರಲ್ಲಿ ಕನ್ನಡ ಹಂಗಾಗ್ಬಿಟ್ಟಿದೆ.